ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡ್ಬೇಕು. ಆಯ್ತು. ಅಯ್ಯಯ್ಯೋ ಪಾಂಡುರಂಗ, ನೀನ್ ನನ್ಗೆ ಇನ್ನು ಎಷ್ಟು ಪರೀಕ್ಷೆ ಮಾಡ್ತೀಯಪ್ಪ. ನನ್ ಸಕ್ಕು ಎಲ್ಲಿಗೆ ಹೋಗಿರ್ತಾಳೆ ಅಬ್ಬಯ್ಯ. ಬೆಳಗ್ಗೆ ಬೆಳಗ್ಗೆ ಯಾಕೆ ಹೇಗೆ ಆಡ್ತಿದ್ಯಾ ನೀನು? ನಿಮ್ಮಪ್ಪ ಸತ್ತೋದ್ನ ಹೇಗೆ? ಇಲ್ಲ ಕಣ್ರಿ, ಇಲ್ಲ. ನೀವು ಸುಮ್ನೆ ನನ್ ಮೇಲೆ ಸಿಟ್ ಮಾಡ್ಕೋಬೇಡಿ. ಇದು ನನ್ನ ಅಳು ಮಾತ್ರ ಅಲ್ಲ, ಇದು ನನ್ನ ಭಾವೋದ್ವೇಗ. ಅಂದ್ರೆ ನಿಮಗ್ ಹೇಗ್ ಹೇಳಿ, ನನ್ ಮನ್ಸು ಕರ್ಗೋಯ್ತು. ಆ ತಾಯಿ ಮಗಳ ಬಾಂಧವ್ಯ ನೋಡಿದ್ಮೇಲೆ ನನ್ ಹೃದಯ ಕರ್ಗಿ ಕಣ್ಣಲ್ಲಿ ಗಳಗಳ ಅಂತ ನೀರ್ ಬರ್ತಿದೆ. ಏನ್ ಹೇಳ್ತಿದೀಯ? ಯಾವ ತಾಯಿ ಯಾವ ಮಗಳು? ಅಪ್ಪಿ ತಪ್ಪಿ ಕನಸು ಬಿತ್ತ ಹೇಗೆ? ನೀವೇ ನನ್ ಜೊತೆಗ್ ಬನ್ನಿ ಬನ್ನಿ. ಅಡ್ಗೆ ಮನೆಗ್ ಬಂದು ಆ ದೃಶ್ಯನ ನೋಡಿ ಸ್ವತಃ ನೀವೇ ನೋಡಿದ್ರೇನೆ ನಿಮ್ಗೆ ಆ ನೋವು ಅರ್ಥ ಆಗೋದು. ಅಯ್ಯೋ, ನಿಂದೊಳ್ಳೆ ಕಥೆ ಬನ್ನಿ ಅಂದ್ರೆ ಬನ್ನಿ, ನೀವ್ ನೋಡಿ ಬನ್ನಿ. ಇಲ್ಲಿ ನೋಡು ಸಕ್ಕು, ನಿಮ್ಮ ಅಪ್ಪ ಅಮ್ಮ ಎಲ್ಲೇ ಇದ್ರು ಸರಿ, ನಾವು ಖಂಡಿತ ಹುಡ್ಕೋಣ. ಅವ್ರು ಸಿಗ್ತಾರೆ. ಈ ಊರೆಲ್ಲ ಜಾಲಾಡೋಣ. ಸರಿನಾ? ಹುಡ್ಗಿ, ಅಯ್ಯೋ ಹುಡ್ಗಿ, ನೀನ್ ಇನ್ನೂ ಇಲ್ಲೇನ್ ಮಾಡ್ತಾ ಇದೀಯಾ? ನಾನ್ ತುಂಬಾ ಹೊತ್ತಿಂದ ಕೂಗ್ತಾ ಇದೀನಿ, ಬಾ ಹೋಗೋಣ. ಆ ರಾಕ್ಷಸ ತಾತ ಮನೆಗ್ ಬಂದಾಯ್ತು ಹುಡ್ಗಿ, ನಡಿ ಹೋಗೋಣ, ನಡಿ. ಹೋಗು, ಬೇಗ ಹೋಗಮ್ಮ, ಹೋಗು ಬೇಗ, ಹುಷಾರು. ಏಯ್! ನೀವಿಬ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕಣ್ಣಲ್ಲಿ ನದಿನೇ ಹರಿತಿದೆ, ಮನೇಲಿ ಹತ್ರ ದರಿದ್ರ ದರಿದ್ರ. ನಿಲ್ಸಿ ನಿಲ್ಸಿ, ನಿಮ್ ಕಣ್ಣೀರಿಂದ ಪ್ರವಾಹನೇ ಬರುತ್ತೆ. ಏನ್ ಮಾತಾಡ್ತಿದ್ದೆ ನೀನು? ನನ್ ವಿರುದ್ಧ ಸಕ್ಕು ಕಿವಿಲ್ ಏನಾದ್ರೂ ಹೇಳ್ತಿದ್ದ? ನೀವು ಗೋದಾಮನಿಗೆ ಏನು ಅನ್ಬೇಡಿ, ಇದ್ರಲ್ಲಿ ಅವ್ರ ತಪ್ಪೇನೂ ಇಲ್ಲ. ನನ್ನಷ್ಟಕ್ಕೆ ನಾನೇ ಇಲ್ಲಿಗೆ ಬಂದಿರೋದು. ನಮ್ಮ ಅಮ್ಮನ ಅಪ್ಪನ ಹುಡ್ಕೋಕ್ ಬಂದಿದ್ದೀನಿ. ಈ ಮನೇಲಿ ನನ್ನನ್ ನೀವ್ ಹೇಗ್ ಬಂದ್ಸಿಟ್ಟಿದ್ರು ಅದೇ ತರ ನಮ್ಮ ಅಮ್ಮ ಅಪ್ಪನ ಕೂಡ ಬಂದಿಸಿಟ್ಟಿದ್ದೀರ ಅಂತ ನೋಡಕ್ ಬಂದೆ. ಹೇಳಿ, ಅವ್ರು ಎಲ್ಲಿದ್ದಾರೆ? ನಮ್ಮ ಅಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಹೇಳಿ. ಏಯ್, ಏನ್ ನನ್ ಮೇಲೆ ಕೂಗಾಡ್ತಿದೀಯಾ? ನಿನ್ ನಾಲ್ಗೇನ ಆಚೆ ತೆಗೆದು ಸೀಳ್ ಬಿಡ್ತೀನಿ ನಾನು. ಏನ ಈ ಹುಡ್ಗಿಗೆ ತಲೆಗಿಲೆ ಕೆಟ್ಟಿದೀಯಾ? ಹುಚ್ಚುಚ್ಚಾಗ ಆಡ್ತಿದ್ದಾಳೆ. ಏನು ಅಂದ್ರೆ ಆ ಹುಡುಗಿ ಎಲ್ ಮಾತಾಡ್ತಿದ್ದಾಳೆ? ಅವರು ಅವಳ ಹತ್ರ ಹಾಗೆ ಮಾತಾಡಿಸ್ತಿದ್ದಾರೆ. ಗೋದಕ್ಕ ಪ್ರೀತಿ ಅಭಿಮಾನ ಅಂತ ಅವಳ ತಲೆ ಮೇಲೆ ಕೂರ್ಸ್ಕೊಂಡಿದ್ದಾಳಲ್ಲ, ಅದಕ್ಕೆ ಅವಳು ಹಾಗೆ ಮಾತಾಡ್ತಿದ್ದಾಳೆ. ನಿನಗೇನೇ ಸಮಸ್ಯೆ? ಯಾಕೆ ಅವ್ರನ್ನ ರೊಚ್ಚಿಗೇಳಿಸ್ತಿದ್ಯಾ? ಮತ್ತೆ ನೋಡ್ಕೊಂಡು ಸುಮ್ನಿರ್ಬೇಕಾ? ಅವರು ಮೈ ಮರ್ತಿದ್ರು, ತಟ್ಟಿ ಎಪ್ಸಿದೀನಿ. ಇಲ್ಲೇನೋ ದೊಡ್ಡ ಜಗಳ ಆಗೋ ತರ ಇದೆ. ಹುಡ್ಗಿನ್ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು, ಆದ್ರೆ ಹೇಗೆ? ಇಲ್ಲಿ ನೋಡು ಕಾವೇರಿ, ಏಯ್ ಗೋದಾ, ಬಾಯಿ ಮುಚ್ಕೊಂಡಿರೋ, ಏನು ಮಾತಾಡಬಾರ್ದು. ಬಾಯಿ ಮೇಲೆ ಬೆರಳಿಟ್ಕೋ. ಇಲ್ಲಿ ನೋಡು ಸಕ್ಕು ಬಾಯ್, ನೀನು ಕೂಡ ಬಾಯಿ ಮುಚ್ಚು. ಎಲ್ಲಿದ್ದಾಳೆ ನನ್ ಸಕ್ಕು? ಎಲ್ಲಿದ್ದಾಳೆ ನನ್ ಸಕ್ಕು? ಎಲ್ಲಿದ್ದಾಳೆ? ನೀನಂದ್ರೆ ಅವಳಿಗೆ ಪಂಚಪ್ರಾಣ ಅಲ್ವಾ? ಆದ್ರೆ ನಿನ್ಗೆ ನಿನ್ ಭಕ್ತಿ ಬಗ್ಗೆ ಗಮನನೇ ಇಲ್ಲ. ಶಿವಪ್ಪ ಉಮಾ ಕಾಣಿಸ್ತಿಲ್ಲ, ಇದ್ ಸಾಲ್ದು ಅಂತ ನನಗೆ ಮತ್ತೆ ಪರೀಕ್ಷೆ ಮಾಡ್ತಿದ್ಯಾ?
ನನಗಿದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಪಾಂಡುರಂಗ. ನಿನಗ್ ಸೇವೆ ಮಾಡೋದ್ರಲ್ಲಿ ನಾವೇನಾದ್ರೂ ಕಮ್ಮಿ ಮಾಡಿದ್ವಾ? ಅದಕ್ಕೆ ನಮ್ಮನ್ನ ಹೀಗ್ ಪರೀಕ್ಷೆ ಮಾಡ್ತಿದ್ಯಾ ನೀನು? ನೀನ್ ಬಂದು ನಮ್ಮನ್ ಕಾಪಾಡಲ್ವಾ ಹೇಳು ಪಾಂಡುರಂಗ, ನೀನ್ ಬಂದು ನಮ್ಮನ್ ಕಾಪಾಡಲ್ವಾ? ಇಲ್ ನೋಡ ಭಯ, ನಾನ್ ನಿನ್ನ ಹತ್ರನೇ ಬರ್ತಾ ಇದ್ದೆ. ಲೋ ಪಾಂಡು, ಸಕ್ಕು ಎಲ್ಲಿದ್ದಾಳೆ? ಯಜಮಾನ್ರು ಮನೆಲ್ಲ ಅಥವಾ ಕಾಡಲ್ಲ? ಅವ್ರ ಅಜ್ಜಿ ಗಾಬರಿ ಆಗಿದ್ದಾರೆ ಕಣೋ. ನಮ್ ಹುಡ್ಗಿ ಯಜಮಾನ್ರ ಮನೆಯಲ್ಲಿದ್ದಾಳೆ. ಹೊರಗೋಗಿದ್ ರಾಕ್ಷಸ ತಾತ ಮನೆಗ್ ಬಂದಿದ್ದಾನೆ. ಅವನು ಸಕ್ಕು ಮೇಲೆ ಕೂಗಾಡ್ತಾ ಇದ್ದಾನೆ. ನಾವ್ ಹೋಗಿ ಅವಳನ್ನ ಕಾಪಾಡ್ಬೇಕು. ನಡಿ, ಬೇಗ ಹೋಗೋಣ. ಆ ದುಷ್ಟನ್ಗೆ ಯಾವಾಗ ಸಾವು ಬರುತ್ತೋ ನಡಿ, ಅವನಿಗೆ ಸರಿಯಾಗಿ ಮಾಡ್ತೀನಿ. ನನ್ನ ಎದುರಿಗೆ ನಿಂತು ಪ್ರಶ್ನೆ ಮಾಡುವಷ್ಟು ಧೈರ್ಯ ನಿನಗೆ ಎಲ್ಲಿಂದ ಬಂತು? ಹಾಗಾದ್ರೆ ನಮ್ಮ ಅಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಹೇಳಿ. ಅವ್ರಿಗೆ ತೊಂದ್ರೆ ಕೊಡೋದು ನೀವ್ ಒಬ್ರೇನೆ, ಅದಕ್ಕೆ ನಾನು ನಿಮ್ಮನ್ ಕೇಳ್ತಾ ಇರೋದು. ಅವರಿಬ್ರು ಎಲ್ಲಿದ್ದಾರೆ ಅಂತ ಹೇಳಿ. ಏಯ್, ನನ್ನನ್ ಕೇಳ್ತಿದೀಯಲ್ಲ ನೀನು? ನನ್ನನ್ ಯಾಕೆ ಕೇಳ್ತಾ ಇದೀಯಾ? ಅವ್ರಿಬ್ರು ಎಲ್ಲಿದ್ದಾರೆ ನನಗೇನ್ ಗೊತ್ತು? ಅವ್ರೆಲ್ಲೋ ತಲೆ ಮರ್ಸ್ಕೊಂಡಿರ್ಬೇಕು. ಮೇಲಕ್ ಹೋದ್ರೇನೋ ಸ್ಮಶಾನಕ್ ಹೋಗು, ಅಲ್ಲಿಗೆ ಹೋಗಿ ಹುಡ್ಕು. ಸಕ್ಕು ಸಕ್ಕು ಅವ್ರು ಎಲ್ಲಿದ್ದಾರೆ ಅಂತ ನಾನ್ ಹೇಳ್ಬೇಕಂತೆ? ಎಷ್ಟು ಧೈರ್ಯ ಅವಳಿಗೆ ನಮ್ಮನೆಗೆ ಬಂದು ನನ್ನೇ ಕೇಳ್ತಾಳೆ? ನನ್ ಬಗ್ಗೆ ಏನೇ ಅನ್ಕೊಂಡಿದ್ಯಾ ನೀನು? ಆ ಚರ್ಮ ಸುಲಿದ್ ಬಿಡ್ತೀನಿ, ತಲೆ ತಗ್ಸು. ನಾನು ಊರೆಲ್ಲ ಹುಡುಕ್ದೆ, ಆದ್ರೆ ನಮ್ಮ ಅಮ್ಮ ಅಪ್ಪ ಎಲ್ಲೂ ಕಾಣಿಸ್ಲಿಲ್ಲ. ಅವ್ರನ್ನ ಏನ್ ಮಾಡಿದ್ರಿ ಅಂತ ನೀವೇ ಹೇಳ್ಬೇಕು, ಹೇಳಿ. ಏಯ್, ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನನಗೆ ಗೊತ್ತಿಲ್ಲ. ನಿಮ್ಮಪ್ಪ ಸಾಲದ ಸುಳಿಲಿ ಸಿಕ್ಕಾಕೊಂಡಿದ್ದಾನೆ. ಅದಕ್ಕೆ ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗ್ದೆ ಕಳ್ಳನ್ ತರ ಓಡ್ ಹೋಗಿದ್ದಾನೆ. ನಿನಗೆಲ್ಲಾದ್ರೂ ಕಾಣಿಸ್ಕೊಂಡ್ರೆ ನಾನು ಹೇಳ್ದೆ ಅಂತ ಹೇಳು. ಯಜಮಾನ್ರಿಗೆ ತಕ್ಷಣ 100 ಹೊಣ್ಣುಗಳನ್ನ ಕೊಡೋಕೆ. ಇಲ್ಲ, ನಮ್ ಸಾಲ 10 ಹೊನ್ನು ಮಾತ್ರ. ನಾವ್ ಆ ಸಾಲ ತೀರ್ಸಿದೀವಿ. ನೀವು ಸುಳ್ಳು ಹೇಳ್ತಿದ್ದೀರಾ. ಮುಚ್ಚು ಬಾಯ್, ಇನ್ನೊಂದ್ ಮಾತು ಕೂಡ ಆಡ್ಬೇಡ. ಅಪ್ಪಿ ತಪ್ಪಿ ಏನಾದ್ರೂ ಮಾತಾಡಿದ್ರೆ ನೆನಪಿಟ್ಕೋ. ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಸಾಯಿಸ್ತೀರಾ ನನ್ನ? ಸಾಯಿಸ್ತೀರಾ? ಸಾಯಿಸಿ, ಸಾಯಿಸಿ. ನಿಮ್ಮಿಂದ ನಮ್ಮ ಅಮ್ಮನಿಗೆ ಅಪ್ಪನಿಗೆ ಏನಾದ್ರೂ ಆದ್ರೆ ನಿಮ್ಗಿದೆ ಆಮೇಲೆ. ಪಾಂಡುರಂಗ ನಿಮ್ಗೆ ಶಿಕ್ಷೆ ಕೊಡ್ತಾನೆ.